ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇಲ್ಲ, ಬದಲಾಗಿ ಟಿಪ್ಪು ಸುಲ್ತಾನ್ ನೇತೃತ್ವದ ತುಘಲಕ್ ಸರ್ಕಾರ ಇಲ್ಲಿ ನಡೀತಾ ಇರೋದು ಅಂತ ರೇಣುಕಾಚಾರ್ಯ ಅವರು ಸರ್ಕಾರದ ನಿರ್ಧಾರಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇಲ್ಲ, ಬದಲಾಗಿ ರಾಜ್ಯದಲ್ಲಿ ಟಿಪ್ಪು ಸುಲ್ತಾನ್ ನೇತೃತ್ವದ ತುಘಲಕ್ ಸರ್ಕಾರ ಇದೆ. ಹೀಗಂತ ದಾವಣಗೆರೆಯಲ್ಲಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಊಟ ನಮ್ಮ ಹಕ್ಕು, ಬಟ್ಟೆ ನಮ್ಮ ಹಕ್ಕು ಅಂತಾರೆ. LKGಯಿಂದ ಕಾಲೇಜ್ವರೆಗೂ ಸಮವಸ್ತ್ರ ಕಡ್ಡಾಯ ಮಾಡಲಾಗಿದೆ. ಹಿಜಾಬ್ ಆದೇಶ ಹಿಂಪಡೆದ್ರೆ ಹಿಂದೂ ಯುವಕರಿಗೆ ಕೇಸರಿ ಶಾಲನ್ನ ಹಾಕೊಂಡು ಬನ್ನಿ ಅಂತ ನಾವು ಕರೆ ಕೊಡಬೇಕಾಗತ್ತೆ, ಹುಷಾರ್ ಅಂತ ಎಚ್ಚರಿಸಿದ್ದಾರೆ ರೇಣುಕಾಚಾರ್ಯ. ರಾಜ್ಯದಲ್ಲಿ ಹಿಜಾಬ್ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ MP ರೇಣುಕಾಚಾರ್ಯ ನಮ್ಮ ಜೊತೆ ಹೇಳಿ. ಈಗ ಹಿಜಾಬ್ ನೀವು ರದ್ದತಿ ಮಾಡಿದ್ರಿ, ಕಾಲೇಜ್ಗೆ ಹಾಕೊಂಡು ಹೋಗ್ಬಾರ್ದು ಅಂತದ್ದು, ಈಗ ಮತ್ತೆ ಹಾಕೊಂಡು ಹೋಗ್ಬೋದು, ನಾವು ಅದನ್ನ ಕಾಯ್ದೆನೆ ಇದನ್ನೇ ವಾಪಸ್ ತಗೊಂತೀವಿ ಅಂತ ಹೇಳಿದ್ದಾರೆ. ಉಡುಪಿ PU ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ 2021ರಲ್ಲಿ 6 ಜನ ವಿದ್ಯಾರ್ಥಿನಿಯರಿಂದ ಇಡೀ ರಾಜ್ಯದ ಉದ್ದಾಲಕ್ಕೆ ಕಿಡಿಯಾಯಿತು. ಒಂದು ಕಡೆ ಕೇಸರಿ, ಇನ್ನೊಂದು ಕಡೆ ಹಿಜಾಬ್. ದೊಡ್ಡ ಸಂಘರ್ಷ ಆಯಿತು. ಇದನ್ನು ತಪ್ಪಿಸ್ಬೇಕಂತೇಳಿ ನಮ್ಮ ರಾಜ್ಯ ಸರ್ಕಾರ ಏನು 2021ರಲ್ಲಿ ಸಂಘರ್ಷ ಆಯಿತು, 2022ರಲ್ಲಿ ನಾವು ಸರ್ಕಾರ ಆದೇಶ ಮಾಡಿದ್ವಿ. ಅದರ ವಿರುದ್ಧವಾಗಿ ಈ ವಿದ್ಯಾರ್ಥಿನಿಯರು ಕೆಲವು ಅಲ್ಪಸಂಖ್ಯಾತ ಸಂಘಟನೆಗಳು ಹೈಕೋರ್ಟ್ಗೆ ಹೋದರು. ಹೈಕೋರ್ಟ್ ರಾಜ್ಯ ಸರ್ಕಾರ ಆದೇಶವನ್ನು ಎತ್ತಿಡಿತು. ಸಮವಸ್ತ್ರ ವಿದ್ಯಾರ್ಥಿಗಳಲ್ಲಿ ತಾರತಮ್ಯ ಇರಬಾರ್ದು, ಉಳ್ಳವರ ಮಕ್ಕಳು ಬಣ್ಣ ಬಣ್ಣದ ಬಟ್ಟೆಗಳನ್ನ, ದುಬಾರಿ ಬಟ್ಟೆಗಳನ್ನ, ಐಷಾರಾಮಿ ಬಟ್ಟೆಗಳನ್ನ ಹಾಕೊಂಡ್ಬರ್ತಾರೆ, ಐಷಾರಾಮಿ ಶೂ ಹಾಕ್ತಾರೆ ಅಂತೇಳಿ ಸಮವಸ್ತ್ರ ಕಡ್ಡಾಯ ಮಾಡಿದ್ದು ಸುಪ್ರೀಂ ಕೋರ್ಟ್ ಹೈಕೋರ್ಟ್ನಲ್ಲಿ ಅದನ್ನ ರಾಜ್ಯ ಸರ್ಕಾರ ಆದೇಶ ಎತ್ತಿಡಿದ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದ್ರು.